ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ನಲ್ಲಿ ಬಣ ಪಾಲಿಟಿಕ್ಸ್ ಜೋರಾಗುತ್ತಾ ಈ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಪವರ್ ಶೇರಿಂಗ್ ಫೈಟ್ ನಡುವೆ ಕ್ಯಾಬಿನೆಟ್ನ ರೀಶಫಲ್ ಕೂಗು ಜೋರಾಗ್ತಾ ಇದೆ. ಉಪಚುನಾವಣೆ ಆಗ್ತಾ ಇದ್ದಂತೆ ಡೆಲ್ಲಿ ಅಂಗಳಕ್ಕೆ ರಾಜ್ಯದ ಪಾಲಿಟಿಕ್ಸ್ನ ಚೆಂಡು ಹೋಗ್ಬೀಳತ್ತೆ. ಹೈಕಮಾಂಡ್ ಭೇಟಿಗೆ ಈಗ ಮಾಡ್ಕೊಂಡಿದ್ದಾರೆ. ತಡವಾಗಿ ದೆಹಲಿಗೆ ಕಾಂಗ್ರೆಸ್ ಶಾಸಕರು ಹೋಗ್ತಾರೆ. ಅಧಿವೇಶನ ಆದ ಬಳಿಕ ಸೈಲೆಂಟ್ ಆಗಿದ್ರು ಇವರೆಲ್ಲರೂ ಕೂಡ. ಈಗ ಡೆಲ್ಲಿ ಟೂರ್ನ ಹಮ್ಮಿಕೊಂಡಿದ್ದಾರೆ ಶಾಸಕರುಗಳು. ಹಿರಿಯ ಶಾಸಕರಿಂದ ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಡ ಹೆಚ್ಚಾಗ್ತಾ ಇದೆ. 2-3 ಸಲ ಗೆದ್ದಿರುವ ಶಾಸಕರಿಂದ ಏಪ್ರಿಲ್ 14ಕ್ಕೆ ಡೆಲ್ಲಿ ಪ್ರವಾಸವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅಶೋಕ್ ಪಟ್ಟಣ್, ಬಸವರಾಜ ರೆಡ್ಡಿ, ಬಾಲಕೃಷ್ಣ, HC ಬಾಲಕೃಷ್ಣ, ಪುಟ್ಟರಂಗ ಶೆಟ್ಟಿ, ಗೋಪಾಲಕೃಷ್ಣ ಸೇರಿದಂತೆ 30 ಜನ ಶಾಸಕರ ಪ್ರವಾಸ. ಕಡೆ ಸಿಎಂ ಪಟ್ಟಕ್ಕಾಗಿ ಭೇಟಿಗೆ DK ಶಿವಕುಮಾರ್ ಕೂಡ ಅಥವಾ ಅವರ ಟೀಮ್ ಆಗಿದೆ. ಕುಡಿಗಲ್ ರಂಗನಾಥ್, ಬಾಲಕೃಷ್ಣ, ಉದಯ್ ಕಲ್ಲೂರು, ಇಕ್ಬಾಲ್ ಹುಸೇನ್, ಬಸವರಾಜ ಶಿವಕುಮಾರ್ ಸುಮಾರು 45 ಶಾಸಕರು ಇಲ್ಲಿ ಭೇಟಿಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಬಳಿಕ ಬಣ ಪಾಲಿಟಿಕ್ಸ್ ಫೈಟ್ ಮುಂದುವರಿಯುತ್ತೆ. ಆಲ್ರೆಡಿ ಇತ್ತು, ಅದು ಮುಂದಕ್ಕೆ ಮುಂದುವರಿಯುತ್ತೆ. ಓಕೆ, ರೀಶಫಲ್ ವಿಚಾರದಲ್ಲಿ 2 ಬಣವನ್ನು ನೋಡ್ಬೋದು. ಫ್ರೆಷರ್ಸ್ಗಳು ಅಂದರೆ ಮೊದಲನೇ ಬಾರಿ ಆಯ್ಕೆ ಆದ್ರಲ್ಲ, ಅವ್ರುಗಳು ನಮಗೂ ಒಂದು ಅವಕಾಶ ಕೊಡಿ, ನನಗೇ ಕೊಡಿ ಅಂತ ಹೇಳ್ತಲ್ಲ. ನಮ್ಮ ಟೀಮಲ್ಲಿ ನಮ್ಮ ಒಂದಿಬ್ಬರಿಗೆ ಅವಕಾಶ ಮಾಡಿಕೊಡಿ, ನಾವು ಕೆಲಸ ಮಾಡಿ ತೋರಿಸ್ತೀವಿ ಅಂತ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರು, ಹೊಸೊಬ್ಬರಿಗೆಲ್ಲ ಅವಕಾಶ ಇಲ್ಲ ಸದ್ಯಕ್ಕೆ, ಈಗ ಇರುವಂಥವ್ರಿಗೆ ಅವಕಾಶ ಮಾಡಿ ಕೊಡಬೇಕು ನಾವು ಅಂತ. ಈಗ ಮತ್ತೆ 4 ಬಾರಿ ಗೆದ್ದಿದ್ದೀವಿ, ಸಚಿವ ಸ್ಥಾನಕ್ಕೆ ನಾವು ಕೂರಬೇಕು ಅಂತ. ಓಕೆ, ಈಗ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೈ ಡ್ರಾಮಾಗಳು ಕ್ರಿಯೇಟ್ ಆಗೋ ಸಾಧ್ಯತೆ ಇದ್ದಾವೆ. ಟೀಮ್ ಮಾಡ್ಕೊಂಡಿದ್ದಾರೆ ಶಾಸಕರುಗಳು ಡೆಲ್ಲಿ ಭೇಟಿಗೆ ಅಂತ. ಒಂದೇನಪ್ಪ ಅಂದರೆ ರೀಶಫಲ್ ಆಗಬೇಕು, ನಮಗೂ ಅವಕಾಶ ಮಾಡಿಕೊಡ್ಬೇಕು ಅಂತ. ಆ್ಯಕ್ಚುಲಿ ಅದೊಂದು ರೀತಿ ಅಲಿಖಿತ ನಿಯಮವೇ ಇದೆ. ಎಲೆಕ್ಷನ್ ಆಗಿ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಾ ಇದ್ದಂತೆ ಸಹಜವಾಗಿ ರೀಶಫಲ್ಗಳು ಆಗ್ತಾ ಇದ್ದಾವೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲಿಗೆ ದುರ್ಗೇಶ್ ನೀಡ್ತಾ ಹೋಗ್ತಾರೆ. ದುರ್ಗೇಶ್, ಈಗ ಒಂದು DK ಶಿವಕುಮಾರ್ ಅವರ ಪವರ್ ಪಾಲಿಟಿಕ್ಸ್ ಅಂದರೆ CM ಸ್ಥಾನ ಕೂರಬೇಕು ಅನ್ನುವಂತಹ ಚರ್ಚೆಗೆ ಒಂದಲ್ಲ ಮೂಡು ಬರ್ತಾ ಇದ್ದಾವೆ. ಚಳಿಗಾಲದ ಸೆಷನ್ ಅಂತೆ, ಕೇಂದ್ರದಲ್ಲಿ ಸೆಷನ್ ಅಂತೆ, ಅದಾದ್ಮೇಲೆ ಈಗ ಬೈ ಎಲೆಕ್ಷನ್ ಅಂತೆ, ಹಿಂಗೆ 1-2 ಇದರ ನಡುವೆ ಈ ವಿಚಾರ ಮುಂದಿಟ್ಕೊಂಡು ರೀಶಫಲ್ ಆಗೋದು ಮುಂದುವರಿತಾ ಇದೆಯಲ್ಲ ಅಂತ. ಬೈ ಎಲೆಕ್ಷನ್ ಆದ್ಮೇಲೆ ಏನೆಲ್ಲ ಚೇಂಜಸ್ಗಳು, ಏನೆಲ್ಲ ಕಿತ್ತಾಟಗಳು, ಕಚ್ಚಾಟಗಳು ನೋಡ್ಬೋದು ನಾವು ರಾಜ್ಯ ಕಾಂಗ್ರೆಸ್ನಲ್ಲಿ ದುರ್ಗೇಶ್? ಎಸ್ ವಿದ್ಯಾ, ಏನು ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಫೈಟ್ ಮೊದಲಿನ ಕೂಡ ಕೇಳಿ ಬರ್ತಾ ಇದೆ. DK ಶಿವಕುಮಾರ್, CM ಸಿದ್ದರಾಮಯ್ಯ ನಡುವೆ ನಾಯಕತ್ವ ವಿಚಾರ ಸಾಕಷ್ಟು ಸದ್ದು ಮಾಡಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರ ನಡುವೆ ಬಣ ಪಾಲಿಟಿಕ್ಸ್ ಅಂದ್ರೆ ಕೆಲವೊಂದಿಷ್ಟು ಶಾಸಕರು CM ಸಿದ್ದರಾಮಯ್ಯ ಪರ ವಾದವನ್ನು ಮಾಡ್ತಾ ಇದ್ರೆ, ಇತ್ತ DK ಶಿವಕುಮಾರ್ ಅವರ ಪರ ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಹೀಗಾಗಿ ಇಂಥದ್ದು ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನ ಆಯ್ತು, ಬಜೆಟ್ ಅಧಿವೇಶನ ಆಯ್ತು, ಈಗ ಸದ್ಯ ಬೈ ಎಲೆಕ್ಷನ್. ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ 2 ಕಡೆ ಗೆಲುವನ್ನು ಸಾಧಿಸಿದ್ರೆ ಪವರ್ ಶೇರಿಂಗ್ ಫೈಟ್ಗೆ ಮತ್ತೊಂದು ನಾಂದಿ ಆಡುವಂಥದ್ದು. ಯಾಕಂದ್ರೆ ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಮುಂದಾಗ್ತಿದ್ದಾರೆ ಶಾಸಕರೆಲ್ಲರೂ ಕೂಡ. ಇದರಲ್ಲೂ ಕೂಡ ನೂತನವಾಗಿ ಆಯ್ಕೆ ಆಗಿರುವಂತಹ ಶಾಸಕರ ಬಣ ಒಂದ್ ಕಡೆ ಆದ್ರೆ, DK ಶಿವಕುಮಾರ್ ಅವರ ಪರ ಗುರುತಿಸಿಕೊಂಡಿರುವಂತಹ ಒಂದು ಬಣ, CM ಸಿದ್ದರಾಮಯ್ಯ ಅವರ ಪರ ಗುರುತಿಸಿಕೊಂಡಿರುವಂತಹ ಮತ್ತೊಂದು ಬಣ ಹೈಕಮಾಂಡ್ ಭೇಟಿಗೆ ಮುಂದಾಗ್ತಾ ಇದೆ. ಏಪ್ರಿಲ್ 14ರಂದು 2-3 ಬಾರಿ ಗೆದ್ದವರು ಮತ್ತು ಈ ಎಲ್ಲ ಶಾಸಕರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಕ್ಯಾಬಿನೆಟ್ ರೀಶಫಲ್ ಮಾಡಿ, ಇಲ್ಲ ನಾಯಕತ್ವ ಪಾಲಿಟಿಕ್ಸ್ಗೆ ಕ್ಲಾರಿಟಿಯನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ತಂತ್ರವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ DK ಶಿವಕುಮಾರ್ CM ಆಗಬೇಕಂತ ಕನಸು ಕಾಣ್ತಿದ್ದಾರೆ. ಅವರ ಪರವಾಗಿರುವಂತಹ 45ಕ್ಕೂ ಹೆಚ್ಚು ಶಾಸಕರು DK ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಪಟ್ಟಣ ಹಿಡಿದಿರುವಂತದ್ದು. ಈಗಾಗಲೇ ಸಾಕಷ್ಟು ಬಾರಿ ಡಿನ್ನರ್ ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಯಾವ ರೀತಿ ಹೈಕಮಾಂಡ್ ಮೇಲೆ ಒತ್ತಡಗಳನ್ನ ಹೇರಬೇಕು, ಜೊತೆಗೆ ಯಾವ ರೀತಿ ತಮ್ಮ ಬಲ ಪ್ರದರ್ಶನ, ಶಕ್ತಿ ಪ್ರದರ್ಶನವನ್ನು ಮಾಡಿ DK ಶಿವಕುಮಾರ್ಗೆ CM ಅವಕಾಶವನ್ನು ಮಾಡಿ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ
ತಂತ್ರಗಳನ್ನು ಹೇಳಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಆಪ್ತ ಶಾಸಕರ ಮೂಲಕ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ಲಾನ್ ಮಾಡಿರುವಂತದ್ದು. 2-3 ಬಾರಿ ಗೆದ್ದಂತ ಶಾಸಕರಿಗೆ ಸಚಿವ ಸ್ಥಾನದ ಅವಕಾಶವನ್ನ ಕೊಡಿ ಅನ್ನೋ ನಿಟ್ಟಿನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಿ ಅನ್ನುವಂತ ಒತ್ತಡವನ್ನ ಇರುವಂತ ಕೆಲಸಗಳನ್ನು ಮಾಡ್ತಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆಯುವಂತ ಈ ಪವರ್ ಶೇರಿಂಗ್ ಫೈಟ್ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಬಹಳಷ್ಟು ರಂಗೇರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಮೊದಲಿಂದಲೂ ಕೂಡ ಕೇಳಿ ಬರ್ತಿರುವಂತಹ ಈ ಒಂದು ಪವರ್ ಶೇರಿಂಗ್ ಫೈಟ್ ಮತ್ತಷ್ಟು ತಾರಕಕ್ಕೇರುವಂತ ಹೈಕಮಾಂಡ್ ಯಾವ ರೀತಿ ಇದನ್ನ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ವಿದ್ಯಾ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.